ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿದಿದೆ ಟೀಮ್ ಇಂಡಿಯಾ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ ಇದು ಎರಡನೇ ಗೆಲುವು. ವಿರಾಟ್ ಕೊಹ್ಲಿ ಶತಕದೊಂದಿಗೆ ಭಾರತಕ್ಕೆ ವಿಜಯ ಮಾಲೆ. ಭರ್ಜರಿ ಬೌಂಡ್ರಿಯೊಂದಿಗೆ ಗೆಲುವಿನ ದಡವನ್ನು ಸೇರಿಸಿದ್ದಾರೆ ಕೊಹ್ಲಿ. ಜೊತೆಗೆ ಅವರ ಶತಕವನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಸ್ಕೋರ್ ಅಂತ ತುಂಬ ವಿಪರೀತವಾದ ಸ್ಕೋರ್ ಏನಿರಲಿಲ್ಲ. 242 ರನ್ ಚೇಸ್ ಮಾಡಬೇಕಾಗಿತ್ತು. ಆರಂಭದಿಂದಲೂ ಕೂಡ ವಿರಾಟ್ ಕೊಹ್ಲಿ ಭದ್ರವಾಗಿ ಕ್ರೀಸ್ನಲ್ಲಿ ಕಚ್ಚಿ ನಿಂತು ತಂಡವನ್ನು ಗೆಲುವಿನ ದಡವನ್ನು ಮುಟ್ಟಿಸಿದ್ದಾರೆ. ವಿರಾಟ್ ಕೊಹ್ಲಿ ಶತಕದೊಂದಿಗೆ ಭಾರತಕ್ಕೆ ವಿಜಯ ಮಾಲೆ. ಭರ್ಜರಿ ಬೌಂಡ್ರಿಯೊಂದಿಗೆ ಗೆಲುವಿನ ದಡ ಸೇರಿಸಿದ್ದಾರೆ ವಿರಾಟ್ ಕೊಹ್ಲಿ. ಪಾಕಿಸ್ತಾನ ಆಲ್ಮೋಸ್ಟ್ ಇದು ಟೂರ್ನಿಯಿಂದ ಹೊರಬಿದ್ದಂತೆ. ಪಾಕಿಸ್ತಾನ ಎರಡನೇ ಸೋಲನ್ನು ಕಂಡಿದೆ. ಒಂದು ನ್ಯೂಜಿಲೆಂಡ್ ವಿರುದ್ಧ ಮೊದಲ ಸೋಲು, ಎರಡನೇ ಸೋಲು ಭಾರತದ ವಿರುದ್ಧ. 2017ನೇ ಇಸ್ವಿ ಚಾಂಪಿಯನ್ಸ್ ಟ್ರೋಫಿ ಸೋಲಿನ ಸೇಡನ್ನು ಭಾರತ ತೀರಿಸಿಕೊಂಡಿದೆ. 2017 ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ನಲ್ಲಿ ಭಾರತ ಹೀನಾಯವಾಗಿ ಸೋತಿತ್ತು. ಆ ಸೋಲಿನ ಸೇಡನ್ನು ಈಗ ಭಾರತ ತೀರಿಸ್ಕೊಂಡಂತಾಯಿತು ವಿರಾಟ್ ಕೊಹ್ಲಿ ಅವರ ಭರ್ಜರಿ ಆಟ. ಹಾಗೆ ನೋಡೋಕೆ ಹೋದರೆ ಭಾರತದ ಆಟಗಾರರು ಇವತ್ತು 241 ರನ್ನನ್ನು ಬಹಳ ಕಾನ್ಫಿಡೆಂಟ್ ಆಗಿ ಚೇಸ್ ಮಾಡಿದ್ದಾರೆ.